ವೆಲ್ಕಮ್ ಟು ಸುಮಾ ಕಿರಣ್ 22 ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ನಾನು ಡಿಫ್ರೆಂಟ್ ಆಗಿರೋ ಒಂದು ಲಟ್ಕನ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಓಕೆ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಯಾಕೆಂದರೆ ಸ್ಕಿಪ್ ಮಾಡಿದ್ರೆ ನಿಮಗೆ ಯಾವ ಥರ ಡಿಸೈನ್ ಅಂತ ಗೊತ್ತಾಗಲ್ಲ. ಹಾಗಾಗಿ ಸ್ಕಿಪ್ ಮಾಡಬೇಡಿ. ಈ ಒಂದು ಕ್ಲಾತ್ ಇದನ್ನು ಈ ಥರ 4 ಚೌಕದಾಗಿ ಇಟ್ಕೊಂಡಿದ್ದೀನಿ ಆಯಿತಾ. 4 ಸಮವಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು 3 ಇಂಚು, 4 ಕಡೆಯೂ ಕೂಡ 3 ಇಂಚ್ ಇರುತ್ತೆ. ಇದು ಬಂದುಬಿಟ್ಟು 2 ಇಂಚು, 4 ಕೂಡ ಇರುತ್ತೆ. ಇದು ಬಂದುಬಿಟ್ಟು 3 ಇಂಚ್ ಇರುತ್ತೆ. ದೊಡ್ಡ ಬಟ್ಟೆಗಿಂತ ದೊಡ್ಡ ಒಂದು ಕ್ಲಾತ್ಗಿಂತ ಕಮ್ಮಿ ಇರುತ್ತೆ ಸ್ಮಾಲ್ ಸೈಜು. ಓಕೆ, 1 ಇಂಚ್ ಕಮ್ಮಿ ಇರುತ್ತೆ. ಅದು ನೋಡಿ, ಈ ಥರ ಫೋಲ್ಡ್ ಮಾಡ್ಕೋಬೇಕು ನಾವು. ಈ ಥರ ಟ್ರಯಾಂಗಲ್ ಶೇಪಲ್ಲಿ ನೋಡಿ, ಈ ಥರ ಟ್ರಯಾಂಗಲ್ ಶೇಪಲ್ಲಿ ನಾವು ಫೋಲ್ಡ್ ಮಾಡ್ಕೋಬೇಕು. ಇದು ಸ್ವಲ್ಪ ಜಾರೋ ಒಂದು ಕ್ಲಾತ್ ಆಗಿರುತ್ತೆ, ಜಾರೋ ಬಟ್ಟೆ ಆಗಿದ್ದರೆ ನಾವು ಸ್ವಲ್ಪ ಪೇಷನ್ಸಿಂದ ಇದನ್ನು ಸ್ಟಿಚ್ ಮಾಡ್ತಾ ಹೋಗಬೇಕು. ಇಲ್ಲ ಅಂತಂದರೆ ಸ್ವಲ್ಪ ಜಾರ್ಕೊಂಡು ಹೋಗುತ್ತೆ. ಆದರೆ ಒಂದು ಲಟ್ಕನ್ ಡಿಸೈನ್ ಅಂತ ಬಂದಾಗ ತುಂಬ ಟ್ರೆಂಡಿಯಾಗಿ ಕಾಣಿಸುತ್ತೆ ಬ್ಲೌಸಿಗೆ, ಡಿಸೈನ್ಸಿಗೆ. ಹಾಗಾಗಿ ನಾನು ತುಂಬ ಡಿಫ್ರೆಂಟ್ ಆಗಿರುವಂತಹ ಒಂದು ಲಟ್ಕನ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ ನೀವು ಕೂಡ ಈ ಥರ ನನ್ನ ಎಲ್ಲ ಒಂದು ವೀಡಿಯೋಸ್ ನೋಡಿ ನಿಮ್ಮ ಬ್ಲೌಸಿಗೆ ಲಟ್ಕನ್ ಡಿಸೈನ್ ಯಾವ ಥರ ಟ್ರೆಂಡಿಯಾಗಿ ಮಾಡ್ಕೋಬೋದು, ತುಂಬ ವೆರೈಟಿಯಾಗಿ ಮಾಡ್ಕೋಬೋದು ಅಂತ ನೋಡಿ. ನೋಡಿ, ಈ ಥರ ಗ್ರೀನ್ ಕಲರ್ ಬಟ್ಟೆನೂ ಕೂಡ ನಾನು ಅದೇ ಥರ ಫಸ್ಟಿಗೆ ಯಾವ ಥರ ಸ್ಟಿಚ್ ಮಾಡಿದೆ ಅದೇ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ. ಇದೇ ಥರ ಸ್ಟಿಚ್ ಮಾಡಬೇಕು. ಎರಡನ್ನೂ ಕೂಡ ಇದೇ ಥರ ಸೇಮ್ ಸ್ಟಿಚ್ ಮಾಡ್ಕೊಬೇಕು. ಬಟ್ ಫಸ್ಟಿಂದು 1 ಇಂಚ್ ದೊಡ್ಡದಿರುತ್ತೆ, ಅದು 3 ಇಂಚ್ ಇದ್ದರೆ ಇದು 2 ಇಂಚ್ ಇರುತ್ತೆ. ಅದು 4 ಇಂಚ್ ಇದ್ದರೆ ಇದು 3 ಇಂಚ್ ಇರುತ್ತೆ. ಆ ಥರ ನಾವು ಸ್ಟಿಚ್ ಮಾಡ್ಕೊಬೇಕಾಗತ್ತೆ. ನೋಡಿ, ಇದೇ ಥರ ಸೇಮ್ ಬಿಗಿನಿಂಗಲ್ಲಿ ನಾವು ದೊಡ್ಡ ಕ್ಲಾತನ್ನು ಬಟ್ಟೆನ ಯಾವ ಥರ ಸ್ಟಿಚ್ ಮಾಡಿದ್ವಿ ಟ್ರಯಾಂಗಲ್ ಶೇಪಲ್ಲಿ, ಅದೇ ಥರ 2 ಗ್ರೀನ್ ಕಲರ್ ಕೂಡ ಟ್ರಯಾಂಗಲ್ ಶೇಪಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡಿಕೊಂಡಾಗ ಅದು ಬಂದುಬಿಟ್ಟು ತುಂಬ ಈ ಒಂದು ಡಿಸೈನ್ ಬಂದುಬಿಟ್ಟು ತುಂಬ ಹೈ ಲುಕ್ ಕಾಣಿಸುತ್ತೆ. ಇದಕ್ಕೆ ನಾವು ಬೇಕಂದರೆ ಬೀಡ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ನಿಮಗೆ ತೋರಿಸೋಕ್ಕೋಸ್ಕರ ನಾನು ಬೀಡ್ಸ್ ಎಲ್ಲ ಹಾಕ್ತಿಲ್ಲ. ಬಟ್ ನೋಡಿ, ಈ ಥರ 2 ಬಟ್ಟೆ ರೆಡಿಯಾಗಿದೆ. ಟ್ರಯಾಂಗಲ್ ಶೇಪಲ್ಲಿ 3 ಬಟ್ಟೆನೂ ಕೂಡ ರೆಡಿಯಾಗಿದೆ. ನೋಡಿ, ಇದು ಫಸ್ಟು ದೊಡ್ಡ ಬಟ್ಟೆ ಇರುತ್ತಲ್ಲ, ದೊಡ್ಡ ಕ್ಲಾತಲ್ಲಿ ಡಿಸೈನ್ ಮಾಡಿರ್ತೀವಿ ಅಲ್ವಾ ಟ್ರಯಾಂಗಲ್ಲಿ. ನಿಮಗೆ ಗೊತ್ತಾಗಿಲ್ಲ ಅಂದರೆ ಇನ್ನೊಮ್ಮೆ ನೋಡಿ. ನೋಡಿ, ಈ ಥರ ಫಸ್ಟಿಗೆ ದೊಡ್ಡ ಬಟ್ಟೆ ಇರುತ್ತಲ್ವ, ಆ ದೊಡ್ಡ ಬಟ್ಟೆಗೆ ಸ್ಮಾಲ್ ಕ್ಲಾತನ್ನು ನಾವು ಯಾವ ಥರ ಡಿಸೈನ್ ಮಾಡಿದ್ವಿ ನೋಡಿ, ಒಂದ್ರ ಮೇಲೆ ಒಂದು ಇಟ್ಕೊಂಡ್ಬಿಟ್ಟು ಸ್ಟಿಚ್ ಆಗ್ತಾ ಹೋಗಬೇಕು. ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೋಬೇಕು. ಇದು ನೋಡಿದರೆ ಯಾವ ಥರ ಸ್ಟಿಚ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಬೇಕು ನಾವು. ಬಟ್ ತುಂಬ ಕಷ್ಟ ಅನಿಸುತ್ತೆ. ಆದರೆ ಒಂದ್ಸರಿ ಟ್ರೈ ಮಾಡಿದರೆ ಯಾವುದೂ ಕೂಡ ಕಷ್ಟ ಇರಲ್ಲ. ತುಂಬ ಆ್ಯಸ್ ಇಟ್ ಈಸ್ ಸೇಮ್ ಈಸಿಯಾಗಿ ಸ್ಟಿಚ್ ಮಾಡ್ತಾ ಇರ್ಬೋದು. ಬಟ್ಟೆಗೆ ಡಿಸೈನ್ ಬಂದಿಲ್ಲ, ಪ್ಲೈನ್ ಕ್ಲಾತ್ ಇದೆ ಅಂತ ಹೇಳಿದ್ರೆ ನಾವು ಅದಕ್ಕೆ ಬೀಡ್ಸ್ ಎಲ್ಲನ ಯೂಸ್ ಮಾಡ್ಕೊಂಡ್ಬಿಟ್ಟು ಲಟ್ಕನ್ ಡಿಸೈನನ್ನು ನಾವು ರೆಡಿ ಮಾಡ್ಕೋಬೋದು. ಬಟ್ ಇದಕ್ಕೆ ಸ್ವಲ್ಪ ಡಿಸೈನ್ ಎಲ್ಲ ಇದೆ, ಹಾಗಾಗಿ ಯಾವುದೇ ಬೀಡ್ಸ್ ಹಾಕೋದನ್ನು ತೋರಿಸ್ತಾ ಇಲ್ಲ. ನೋಡಿ, ಈ ಥರ ಒಂದು ಇದು ತೊಗೋಬೇಕು. ಈ ಥರ ಒಂದು നല്ല ಲೇಸ್ ತೊಗೊಂಡ್ಬಿಟ್ಟು, ರೆಡಿ ಲೇಸ್ ಬರುತ್ತೆ. ಆ ಒಂದು ತೊಗೊಂಡ್ಬಿಟ್ಟು ಈ ಥರ ಫ್ರಂಟಲ್ಲಿ ಇಟ್ಕೊಂಡು ಫ್ರಂಟಲ್ಲ, 2 ಸೈಡ್ ಬಟ್ಟೆ ಮಿಡಲಲ್ಲಿ ಇಟ್ಕೋಬೇಕು. ಓಕೆನಾ, ಆ ಕಡೆ ಈ ಕಡೆ ಸ್ಟಿಚ್ ಮಾಡಿದ್ವಿ ಅಲ್ವಾ ಬಟ್ಟೆ, ಆ ಮಿಡಲಲ್ಲಿ ಇಟ್ಕೊಂಡು ಒಂದು 2 ಹೊಲಿಗೆನ ಹಾಕ್ತೀನಿ. ಓಕೆ, ಒಂದು 2 ಹೊಲಿಗೆನ ಸ್ಟಿಫಿಯಾಗಿ ಹಾಕಬೇಕು. ಇಲ್ಲ ಅಂದರೆ ನಮಗೆ ಬಿಚ್ಕೊಂಡು ಹೋಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ಟಿಫಿಯಾಗಿ ಹಾಕಬೇಕಾಗತ್ತೆ. ನೋಡಿ, ಈ ಥರ ಒಂದು 2 ಹೊಲಿಗೆ ನಾನು ಗಟ್ಟಿಯಾಗಿ ಹಾಕ್ತೀನಿ. ಇಲ್ಲ ಅಂದರೆ ಅದು ಬಿಚ್ಕೊಂಡು, ಒಂದು ಹೊಲಿಗೆ ಹಾಕಿದ್ರೆ ಬಿಚ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು 2 ಹೊಲಿಗೆ ಹಾಕಿಬಿಟ್ಟು ಯಾವ ಥರ ಬರುತ್ತೆ ನೋಡೋಣ ಡಿಸೈನು. ನೋಡಿ, ನೀವು ಬಿಗಿನರ್ಸ್ ಆಗಿದ್ದರೆ ಕೂಡ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ, ಈ ಥರ ಒಂದು ಪ್ಯಾಟರ್ನ್ ನೋಡಿ. ಇದು ಈ ಥರ ಆದಮೇಲೆ ಈಗ ರಿಟರ್ನ್ ಫೋಲ್ಡ್ ಮಾಡ್ಕೊಳ್ಳೋಣ. ಫೋಲ್ಡ್ ಆಗಿತ್ತು ಅಲ್ವಾ, ಈಗ ಸರಿಯಾಗಿ ಮಾಡ್ಕೊಂಡ್ರೆ ಯಾವ ಥರ ಬರುತ್ತೆ ಅಂತ ಹೇಳಿದರೆ ತುಂಬ ಲುಕ್ ಕಾಣಿಸುತ್ತೆ. ಸಖತ್ತಾಗಿ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. ನೋಡಿ ಯಾವ ಥರ ಲುಕ್ ಕಾಣಿಸ್ತಾ ಇದೆ ಅಂತೇಳಿ. ಬಟ್ ಈ ಒಂದು ಲಟ್ಕನ್ ಡಿಸೈನನ್ನು ನಮಗೆ ಇಷ್ಟೇ ಸ್ಮಾಲ್ ಬೇಡ, ಇದಕ್ಕೂ ಸ್ವಲ್ಪ ದೊಡ್ಡದು ಬೇಕು ಅಂತ ಹೇಳಿದ್ರೆ ನಾವು 1 ಇಂಚು 4 ಇಂಚ್ ಇರೋ ಜಾಗದಲ್ಲಿ 5 ಇಂಚನ್ನು ಆ ಥರ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. 1 ಇಂಚ್ ಎಕ್ಸ್ಟ್ರಾ ಇರುತ್ತೆ ಅಷ್ಟೇ. ನೋಡಿ ಯಾವ ಥರ ಇದೆ ಅಂತ ಹೇಳಿ. ಯಾರೆಲ್ಲ